ಗಂಗಾವತಿಯ ವಾಸ್ತು ತಜ್ಞರಾಗಿರುವ ಮಂಜುನಾಥ್ ಕುರುಗೋಡು ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ವಾಸ್ತು ತಜ್ಞರಾಗಿರುವ ಶ್ರೀ ಮಂಜುನಾಥ್ ಕುರುಗೋಡು ಅವರಿಗೆ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿಯಿಂದ ವಾಸ್ತು ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಯನ್ನು ಗುರುತಿಸಿ ಬೆಂಗಳೂರು ಹಾಗೂ ತಮಿಳುನಾಡು ಭಾಗದ ಹೊಸೂರು ನಗರದ ಯೂನಿವರ್ಸಿಟಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಮತ್ತು ಗಣ್ಯರು ಹಾಗೂ ಸಮಾಜ ಸೇವಕರಾದ ಹಾಗೂ ಹೈಕೋರ್ಟ್ ವಕೀಲರು ಶ್ರೀಯುತ ಆರ್.ಬಿ. ಪಾಟೀಲರು ಗೌರವ ಡಾಕ್ಟರೇಟ್ ಅನ್ನು ನೀಡಿ ಪ್ರದಾನ ಮಾಡಿದರು. ಗೌರವ ಡಾಕ್ಟರೇಟ್ ಪದವಿ ಪಡೆದಿರುವ ಶ್ರೀ ಮಂಜುನಾಥ್ ಕುರುಗೋಡು ಅವರು 2 ತಿಂಗಳ ಹಿಂದೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಿದ್ದರು. ಗೌರವ ಡಾಕ್ಟರೇಟ್ ಪದವಿ ಪಡೆದಿರುವ ಶ್ರೀ ಮಂಜುನಾಥ್ ಕುರುಗೋಡು ಅವರನ್ನ ಕುರುಹಿನ ಶೆಟ್ಟಿ ಸಮಾಜದ ಯಜಮಾನರು ಹಾಗೂ ಹಿರಿಯರಾಗಿರುವ ಶ್ರೀ ಏಳುಬಾವಿ ಕುಬೇರಪ್ಪ ಹಾಗೂ ಹಿರಿಯ ಪತ್ರಕರ್ತರಾಗಿರುವ ಪಿ. ದಶರಥ, ಸಮಾಜಮುಖಿ ಪತ್ರಿಕೆಯ ಸಂಪಾದಕರಾಗಿರುವ ಮಂಜುನಾಥ್ ನವಲಿ ಹಾಗೂ ಬೆಂಗಳೂರಿನ ಸಮಾಜ ಸೇವಕರಾದ ಶ್ರೀಧರ್ ಬೇಸನಲ್ ಅವರುಗಳು ಆತ್ಮೀಯವಾಗಿ ಅಭಿನಂದಿಸಿ ಶುಭ ಹಾರೈಸಿದ್ದಾರೆ. ಗೌರವ ಡಾಕ್ಟರೇಟ್ ಪದವಿಯನ್ನ ಪಡೆದಿರುವ ವಾಸ್ತು ತಜ್ಞರಾಗಿರುವ ಡಾಕ್ಟರ್ ಮಂಜುನಾಥ್ ಕುರುಗೋಡು ಅವರು ನಮ್ಮ ಕಿಷ್ಕಿಂದ ಚಾನೆಲ್ನೊಂದಿಗೆ ಮಾತನಾಡಿ, ಶ್ರೀ ನೀಲಕಂಠೇಶ್ವರ ಕೃಪಾಶೀರ್ವಾದದೊಂದಿಗೆ ಹಾಗೂ ಪೂಜ್ಯ ನಮ್ಮ ತಂದೆಯವರಾಗಿರುವ ಸನ್ಮಾನ್ಯ ಶ್ರೀ ಕುರುಗೋಡು ಸಣ್ಣಬಸಣ್ಣನವರ ಆಶೀರ್ವಾದದಿಂದ ಮತ್ತು ಕುರುಹಿನ ಶೆಟ್ಟಿ ಸಮಾಜದ ದೈವದವರ ಮತ್ತು ಯಜಮಾನರ ಆಶೀರ್ವಾದದಿಂದ ಈ ಸಾಧನೆ ಮಾಡಲು ಸಾಧ್ಯವಾಗಿದ್ದು, ಪ್ರಶಸ್ತಿಗಳು ಮತ್ತು ಗೌರವ ಡಾಕ್ಟರೇಟ್ ಪದವಿಯನ್ನು ಕುರುಹಿನ ಶೆಟ್ಟಿ ಸಮಾಜಕ್ಕೆ ಅರ್ಪಿಸಲಾಗುವುದೆಂದು ಧನ್ಯತಾ ಭಾವದಿಂದ ತಿಳಿಸಿದರು. ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಸಮಾಜದ ಯಜಮಾನರಾದ ಶ್ರೀ ಏಳುಬಾವಿ ಕುಬೇರಪ್ಪ ಅವರು ಮಾತನಾಡಿ, ಮಂಜುನಾಥ್ ಕುರುಗೋಡು ಅವರು ಗೌರವ ಡಾಕ್ಟರೇಟ್ ಪದವಿಯನ್ನ ಪಡೆದಿರುವುದು ಕುರುಹಿನ ಶೆಟ್ಟಿ ಸಮಾಜಕ್ಕೆ ಹೆಮ್ಮೆ ಎಂದು ಸಂತಸ ವ್ಯಕ್ತಪಡಿಸಿ ಅಭಿನಂದನೆಗಳನ್ನ ಸಲ್ಲಿಸಿದರು. ಈ ಸಮಯದಲ್ಲಿ ಗಂಗಾವತಿಯಿಂದ ಆಗಮಿಸಿದ್ದ ಗೆಳೆಯರು ಹಾಗೂ ಸರ್ವ ಸಮಾಜ ಬಾಂಧವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತಸ ವ್ಯಕ್ತಪಡಿಸಿದರು. ಸಮಾಜದ ಶ್ರೀ ಮಂಜುನಾಥರವರು ನಮ್ಮ ಈ ಒಂದು ಡಾಕ್ಟರೇಟ್ ಅವಾರ್ಡ್ ತಗೊಂಡಿದ್ದು ನಮ್ಮ ಎಲ್ಲರಿಗೂ ಒಂದು ಸಂತೋಷದ ವಿಷಯ. ಇದೆಲ್ಲ ಅವರ ಹಿರಿಯರಿಂದ ಆಶೀರ್ವಾದದಿಂದ ಬಂದಿದ್ದು ಅಂತ ನನ್ನ ಅನಿಸಿಕೆ. ಹಾಗೂ ಆ ನೀಲಕಂಠೇಶ್ವರ ಸದಾ ಅವರಿಗೆ ಆಶೀರ್ವಾದ ಮಾಡಲಿ ಅಂತ ನನ್ನ 2 ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾಳ ವಿಶೇಷವಾದ ದಿನವಾಗಿದೆ. ಕಾರಣ ಏನಪ್ಪ ಅಂತಂದರೆ, ನಮ್ಮ ಅಣ್ಣವರಾಗಿರುವಂಥ ಮಂಜುನಾಥ್ ಕುರುಗೋಡು ಅಣ್ಣವರು ಇವತ್ತು ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ನಮಗೆಲ್ಲ ಭಾಳ ಖುಷಿಯ ವಿಚಾರ. ಕಳೆದ ತಿಂಗಳವಷ್ಟೇ ಅವರು ಕುಂಭಮೇಳ ಸಾಂಸ್ಕೃತಿಕ ಅಕಾಡೆಮಿ ಇವರಿಂದ ಕರ್ನಾಟಕ ರಾಜ್ಯೋತ್ಸವ ಅವಾರ್ಡನ್ನು ಪಡೆದಿದ್ದಾರೆ. ಇವತ್ತಿನ ದಿನ
ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿ ಇವರು ಹೊಸೂರಿನಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದ್ದಾರೆ. ನಿಜವಾಗ್ಲೂ ನಮಗೆಲ್ಲ ಭಾಳ ಸಂತೋಷವಾಗ್ತಾ ಇದೆ. ವಾಸ್ತು ಕ್ಷೇತ್ರದಲ್ಲಿ ಅವರು ಮಾಡಿರುವಂಥ ಒಂದು ಸೇವೆಯನ್ನು ಪರಿಗಣಿಸಿ ಇವತ್ತು ಈ ಯೂನಿವರ್ಸಿಟಿಯವರು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ತಂದೆಯ ಸಮಾನರಾಗಿರುವಂಥ ಹಿರಿಯರಾಗಿರುವಂಥ ಸನ್ಮಾನ್ಯ ಶ್ರೀ ಕುರುಗೋಡು ಸಣ್ಣ ಯಜಮಾನರನ್ನ ನಾವು ಇವಾಗ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇವೆ. ಅವರು ನಮಗೆ ಭಾಳಷ್ಟು ಮಾರ್ಗದರ್ಶನ ಮಾಡಿದ್ದಾರೆ. ಅವರ ನಂತರದಲ್ಲಿ ನಮಗೆ ಮಂಜಣ್ಣವರು ತಮ್ಮನ ರೀತಿಯಲ್ಲಿ ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿಕೊಂಡು ಬರ್ತಾ ಇದ್ದಾರೆ. ಹಾಗೆಯೇ ಅವರು ಮಾಡಿರುವಂಥ ಒಂದು ವಾಸ್ತು ಕ್ಷೇತ್ರ ಎಷ್ಟೋ ಜನರಿಗೆ ಒಳಿತಾಗಿದೆ. ಸಂಕಷ್ಟದಲ್ಲಿರುವಂಥವ್ರಿಗೆ ಭಾಳಷ್ಟು ಜನರಿಗೆ ಒಳ್ಳೆಯದಾಗಿದೆ. ಈ ಸಂದರ್ಭದಲ್ಲಿ ಈ ಒಂದು ಡಾಕ್ಟರೇಟ್ ಪದವಿಯನ್ನು ಸ್ವೀಕರಿಸಿರುವಂಥ ಒಂದು ಸಮಯದಲ್ಲಿ ನಮ್ಮ ಕುರುವಿನ ಶೆಟ್ಟಿ ಸಮಾಜದ ಯಜಮಾನರು, ಹಿರಿಯರು, ಹಾಗೆ ನಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ಈ ಪದವಿ ಸ್ವೀಕಾರ ಸಮಾರಂಭದಲ್ಲಿ ಸಾಕ್ಷೀಭೂತರಾಗಿರುವಂಥ ಸನ್ಮಾನ್ಯ ಶ್ರೀ ಏಳುಬಾವಿ ಕುಬೇರಪ್ಪ ಯಜಮಾನರು ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ನಿಜವಾಗ್ಲೂ ನಮಗೆ ಸಂತೋಷವಾಗ್ತಾ ಇದೆ. ಹಾಗೆ ಸಮುದಾಯ ಪತ್ರಿಕೆ ಸಂಪಾದಕರಾಗಿರುವಂಥ ಮಂಜುನಾಥ್ ನವಲೂರವರು ಇವರೆಲ್ಲರೂ ಕೂಡ ಉಪಸ್ಥಿತಿಯ ಸಂದರ್ಭದಲ್ಲಿ ನಮಗೆ ಮಂಜುನಾಥ್ ಕುರುಗೋಡು ಅಣ್ಣವ್ರಿಗೆ ಮತ್ತಷ್ಟು ಜವಾಬ್ದಾರಿ ಹೆಚ್ಚಾಗಿದೆ. ಅವರ ವಾಸ್ತು ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆ ಮಾಡಲಿ. ಹಾಗೆಯೇ ಅವರೆಲ್ಲರೂ ಕೂಡ ಪ್ರತಿ ಸಂದರ್ಭದಲ್ಲಿ ಅವರು ನೆನಪು ಮಾಡಿಕೊಡ್ತಾರೆ. ಇದೆಲ್ಲವೂ ನೀಲಕಂಠೇಶ್ವರ ದೇವರ ಕೃಪಾಶೀರ್ವಾದ ಜೊತೆಗೆ ನಮ್ಮ ದೈವದವರ ಒಂದು ಸಹಕಾರ ಮತ್ತು ಅವರ ಒಂದು ಪ್ರೋತ್ಸಾಹದಿಂದ ನಾನೆಲ್ಲ ಸಾಧನೆ ಮಾಡುವಂಥ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಅವ್ರಿಗೆ ಇಂಥ ಒಂದು ಸಾಧನೆಗಳು ಮತ್ತು ಪ್ರಶಸ್ತಿಗಳು ಬರಲಿ. ಹಾಗೆ ಅವರ ಸಮುದಾಯಕ್ಕೆ ಇನ್ನಷ್ಟು ಒಂದು ಹೆಸರು ತರುವಂಥ ಅವ್ರ ಕೆಲಸ ಮಾಡಲಿ ಅಂತ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಪ್ರೀತಿಯಿಂದ ಕರೆದಿದ್ದಾರೆ. ನಿಜವಾಗ್ಲೂ ನಾನು ಕೂಡ ಈ ಡಾಕ್ಟರೇಟ್ ಅವಾರ್ಡ್ ಸ್ವೀಕಾರ ಸಮಾರಂಭದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೇನೆ. ನಿಜವಾಗ್ಲೂ ನನಗೆ ಹೋದ ಸಾರಿ ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೆ. ನಾನು ಏನಂತಂದರೆ ನಮಗೆ ಅಣ್ಣವ್ರಿಗೆ ಸಿಕ್ಕರೆ ನಮಗೆ ಸಿಕ್ಕಷ್ಟು ಖುಷಿ ಪಟ್ಟಿದ್ದೇವೆ. ಯಾವುದಾದ್ರು ಅವಾರ್ಡ್ ಆಗಲಿ ಏನಾರಾಗಲಿ ಕೂಡ ಅವರ ಸಾಧನೆಯಲ್ಲಿ ನಾವು ಕೂಡ ಒಂದು ಸಂತೋಷದಲ್ಲಿ ನಾವು ಭಾಗಿಯಾಗಿದ್ದೇವೆ ಅಂತ ಹೇಳ್ತಾ ಇನ್ನೂ ಒಂದು ಸಾಧನೆಗಳು ಅವರ ಮನೆತನದಿಂದ ಹೊರಹೊಮ್ಮಲಿ. ಹಾಗೆಯೇ ಈ ಒಂದು ಸಂದರ್ಭಕ್ಕೆ ನಮ್ಮ ಯಜಮಾನರಾಗಿರುವಂಥ ಹಿರಿಯರಾಗಿರುವಂಥ ಸನ್ಮಾನ್ಯ ಶ್ರೀ ಕುರುಗೋಡು ಸಣ್ಣ ಯಜಮಾನರು ಇದನ್ನೆಲ್ಲ ನೋಡಿ ಎಲ್ಲಿಂದ ಆಶೀರ್ವಾದ ಅವರ ಆಶೀರ್ವಾದದಿಂದ ಇದನ್ನೆಲ್ಲ ಪಡೆಯುವಂಥವರಾಗಿದ್ದಾರೆ ಅಣ್ಣವರು ಅಂತ ಹೇಳ್ತಾ ಇನ್ನಷ್ಟು ಪ್ರಶಸ್ತಿಗಳು ಅವರಿಗೆ ಸಿಗಲಿ ಅಂತ ಕೇಳ್ಕೊಳ್ತಾ ಅವರಿಗೆ ನಮ್ಮ ಗಂಗಾವತಿಯ ಎಲ್ಲ ಸರ್ವ ಸಮಾಜದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಆಸಿಯಾ ಇಂಟರ್ನ್ಯಾಷನಲ್ ಅವಾರ್ಡಲ್ಲಿ ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ನಮ್ಮ ಮಂಜುನಾಥ್ ಸಾಹೇಬರು ವಾಸ್ತು ತಜ್ಞರು. ಅವರು ತಮ್ಮ ಒಂದು ಸಾಧನೆ, ಒಂದು ಸೇವೆ ಮತ್ತು ಎಲ್ಲ ನೊಂದಂಥ ಕುಟುಂಬಗಳಿಗೆ ವಾಸ್ತುವಿಂದ ಒಂದು ನೆಮ್ಮದಿ, ಶಾಂತಿ, ಅದೃಷ್ಟ, ಐಶ್ವರ್ಯವನ್ನು ಕೊಟ್ಟಂಥ ಒಬ್ಬ ಸಾಧಕರಿಗೆ ಇಂದು ತಮಿಳುನಾಡಿನ ಹೊಸೂರಿನಲ್ಲಿ ಆಸಿಯಾ ಇಂಟರ್ನ್ಯಾಷನಲ್ ಅಕಾಡೆಮಿ ವತಿಯಿಂದ ಆಸಿಯಾ ಖಂಡದ ಡೈರೆಕ್ಟರ್ ಆದ ನಮ್ಮಿಂದ ಅವರಿಗೆ ಒಂದು ಡಾಕ್ಟರೇಟ್ ಅವಾರ್ಡ್ ಬಂದಿರೋದಕ್ಕೆ ಇಡೀ ನಮ್ಮ ಕೊಪ್ಪಳ ಜನತೆಗೆ ಹಾಗೂ ನಮ್ಮ ಗಂಗಾವತಿ ಜನತೆಗೆ ತುಂಬ ಹರ್ಷದಾಯಕವಾಗಿದ್ದು, ನಮ್ಮ ಮಂಜುನಾಥ್ ಸಾರು ಇದೇ ರೀತಿ ಎಲ್ಲ ನೊಂದಂಥ ಕುಟುಂಬಗಳಿಗೆ ವಾಸ್ತವವನ್ನು ಹೇಳಿ ಅವರಿಗೆಲ್ಲ ಐಶ್ವರ್ಯ ಭೋಗ ಭಾಗ್ಯಗಳು ಲಭಿಸುವಂತೆ ಮಾಡಬೇಕಾಗಿ ಅವರಿಗೆ ಇಡೀ ನಮ್ಮ ಗಂಗಾವತಿ ಜನತೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇದೇ ರೀತಿಯಾಗಿ ಇನ್ನೂ ಅತ್ಯುನ್ನತ ಅವಾರ್ಡ್ಗಳನ್ನು ತೆಗೆದುಕೊಂಡು ಇಡೀ ನಮ್ಮ ಒಂದು ಗಂಗಾವತಿ ತಾಲೂಕಿಗೆ ಹೆಸರನ್ನು ತರಬೇಕಾಗಿ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ವಂದಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿ ಇವರಿಂದ ಡಾಕ್ಟರೇಟ್ ಪದವಿಯನ್ನು ಕೊಡಲು ಇಂದು ಹೊಸೂರಿನ ಕಾಲೇಜಿನಲ್ಲಿ ನಮ್ಮನ್ನು ಕರೆಸಿ ಸನ್ಮಾನಿಸಿದಂಥ ಎಲ್ಲ ಅಕಾಡೆಮಿ ಬಳಗದವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ಈ ಒಂದು ಸಂತೋಷಕ್ಕೆ ನಮ್ಮ ಯಜಮಾನರಾದಂಥ ಕುಬೇರಪ್ಪನವರು ಹಾಗೂ ದಶರಥ್ ಗವಿಸಿದ್ದೇಶ್ವರ ಚಾನಲ್ ಇವರು ನಮ್ಮೊಂದಿಗೆ ಸಹಕಾರ ನೀಡಿ ಮತ್ತು ಮಂಜುನಾಥ್ ನವಲಿ
ಸಮುದಾಯ ಪತ್ರಿಕೆಯ ಸಂಪಾದಕರು ಇವರು ನಮ್ಮೊಂದಿಗೆ ಇದ್ದು ಒಂದು ಸಂತೋಷದ ಗಳಿಗೆಯನ್ನು ಹಂಚಿಕೊಂಡಿರ್ತಾರೆ. ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೂ ನಮ್ಮ ಗಂಗಾವತಿ ಕುರಿನ್ ಶೆಟ್ಟಿ ಸಮಾಜದ ಎಲ್ಲ ಯಜಮಾನರಿಗೂ ಮತ್ತು ಬಂಧು ಬಳಗದವರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.